ಮಿತ್ರರೇ ನಮಸ್ಕಾರ. ಮಿತ್ರರೇ, ಸರಿಯಾಗಿ ಒಂದು 3 ತಿಂಗಳ ಹಿಂದೆ ನಾವು ಇಸ್ಲಾಮಿಕ್ ನ್ಯಾಟೋ ಬಗ್ಗೆ ಚರ್ಚೆ ಮಾಡಿದ್ವಿ. ಆ ರೀತಿಯಾದಂಥ ಒಂದು ಕೂಟ ರೂಪುಗೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇಸ್ಲಾಮಿಕ್ ರಾಷ್ಟ್ರಗಳು ನ್ಯಾಟೋ ಮಾದರಿಯಲ್ಲಿ ಒಂದು ಮಿಲಿಟರಿ ಕೂಟವನ್ನು ರಚಿಸಿಕೊಳ್ತಾ ಇದ್ದಾವೆ. ಆ ರೀತಿಯ ಚರ್ಚೆಗಳು ಆರಂಭಗೊಂಡಿದ್ದಾವೆ ಅಂತ. ಆದರೆ ನಾನಾ ಕಾರಣಗಳಿಂದಾಗಿ ಅದು ಕೈಗೂಡಿರಲಿಲ್ಲ. ಅಂದರೆ ತಾಳಮೇಳ ಹೊಂದಾಣಿಕೆ ಆಗಿರಲಿಲ್ಲ. ಆದರೆ ಈಗ ಅದೇ ಇಸ್ಲಾಮಿಕ್ ನ್ಯಾಟೋ ಹೊಸ ರೂಪದಲ್ಲಿ ಜನ್ಮ ತಾಳೋದಕ್ಕೆ ಸಿದ್ಧ ಆಗಿದೆ. ಅಂದರೆ ಕೇವಲ 3 ದೇಶಗಳ ನಡುವೆ ಈ ನ್ಯಾಟೋ ರೂಪುಗೊಳ್ತಾ ಇದೆ. ಇದು ಭಾರತಕ್ಕೆ ದೊಡ್ಡ ಬ್ಯಾಡ್ ನ್ಯೂಸ್, ಒಂದು ದೊಡ್ಡ ಚಾಲೆಂಜ್ ಅನ್ನು ತಂದೊಡ್ಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈಗ ನ್ಯಾಟೋ ರೀತಿಯ ಕೂಟವನ್ನು ರಚಿಸಿಕೊಳ್ಳೋದಕ್ಕೆ ಹೊರಟಿರುವಂತಹದ್ದು ಒಂದು ಸೌದಿ ಅರೇಬಿಯಾ, ಇನ್ನೊಂದು ಪಾಕಿಸ್ತಾನ, ಮತ್ತೊಂದು ಕಡೆಯಲ್ಲಿ ತುರ್ಕಿ ಮತ್ತು ಸೌದಿ ಅರೇಬಿಯಾ ತಮ್ಮ ದ್ವೇಷವನ್ನು ಮರೆತು ಒಂದಾಗೋದಕ್ಕೆ ನಿರ್ಧಾರ ಮಾಡಿದವೆ. ಇದು ಭಾರತಕ್ಕೆ ಬಹಳ ಡೆಡ್ಲಿ ಕಾಂಬಿನೇಷನ್ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ, ಇದೇನಾದರೂ ಆಗಿದ್ದೆ ಆದರೆ ಭಾರತಕ್ಕೆ ಬಹಳ ದೊಡ್ಡ ಚಾಲೆಂಜ್ ಎದುರಾಗುತ್ತೆ ಅಂತ. ಮಿತ್ರರೇ, ಹಾಗಾದರೆ ಗ್ರೌಂಡ್ ಲೆವೆಲ್ನಲ್ಲಿ ಏನಾಗ್ತಾ ಇದೆ? ನಿಜಕ್ಕೂ ಕೂಡ ಈ ರೀತಿಯ ನ್ಯಾಟೋ ರೂಪಿತವಾಗತ್ತಾ? ಒಂದು ವೇಳೆ ಇದಾಗಿದ್ದೆ ಆದರೆ ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ? ಅಮೆರಿಕ ಇದನ್ನು ಯಾವ ರೂಪದಲ್ಲಿ ನೋಡುತ್ತೆ? ಇದು ಅಮೆರಿಕಾಗೆ ಹಿನ್ನಡೆಯೋ ಅಥವಾ ಅಮೆರಿಕವೇ ಇದನ್ನು ಹುಟ್ಟು ಹಾಕ್ತಾ ಇದೆಯೋ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಮಿತ್ರರೇ, ಪಾಕಿಸ್ತಾನ, ಸೌದಿ ಅರೇಬಿಯಾ, ಇನ್ನೊಂದು ಕಡೆಯಲ್ಲಿ ತುರ್ಕಿ, ಈ 3 ದೇಶಗಳು ಸೇರಿಕೊಂಡು ನ್ಯಾಟೋ ಮಾದರಿಯ ಮಿಲಿಟರಿ ಕೂಟವನ್ನು ರಚಿಸುವ ಬಗ್ಗೆ ಮಾತುಕತೆಗಳು ಆರಂಭಗೊಂಡಿದ್ದಾವೆ. ಈ ಬಗ್ಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಈ ಮಿಲಿಟರಿ ಕೂಟದ ಕಾನ್ಸೆಪ್ಟ್ ಏನು ಕೇಳಿದ್ರೆ, ಒಬ್ಬೊಬ್ಬರಿಗೆ ಒಂದೊಂದು ವಿಭಾಗದಲ್ಲಿ ಸ್ಟ್ರೆಂತ್ ಇದೆ. ಈ 3 ಸೇರಿದಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಮಹಾಶಕ್ತಿ ಆಗತ್ತೆ ಎನ್ನುವಂಥದ್ದು ಇದರ ಬೇಸಿಕ್ ಕಾನ್ಸೆಪ್ಟ್. ನಿಮಗೆ ಅರ್ಥ ಆಗುವ ಹಾಗೆ ಹೇಳಬೇಕು ಅಂತಂದರೆ, ಈಗ ಪಾಕಿಸ್ತಾನದ ಬಳಿಯಲ್ಲಿ ನ್ಯೂಕ್ಲಿಯರ್ ಪವರ್ ಇದೆ, ಜೊತೆಗೆ ಮ್ಯಾನ್ ಪವರ್ ಕೂಡ ಇದೆ. ಪಾಕಿಸ್ತಾನದಲ್ಲಿ ಜನಸಂಖ್ಯೆಗೇನು ಕೊರತೆ ಇಲ್ಲ. ಮಿಲಿಟರಿಗೆ ಸೇರೋದಕ್ಕೆ ಜನ ಎಷ್ಟು ಸಂಖ್ಯೆಯಲ್ಲಿ ಬೇಕಾದರೂ ಬರ್ತಾರೆ. ಯಾಕೆಂದ್ರೆ ಅಲ್ಲಿ ನಿರುದ್ಯೋಗ ಜಾಸ್ತಿ ಇದೆ. ಅಲ್ಲಿ ಭಯೋತ್ಪಾದನೆಗೆ 1000-2000 ಕೊಟ್ಟರೆ ಹೋಗಿ ಸೇರ್ಕೊಳ್ತಾರೆ ಅಂತಂದರೆ ಮಿಲಿಟರಿಗೆ ಬಂದು ಸೇರೋದಿಲ್ವಾ? ಹೀಗಾಗಿ ಪಾಕಿಸ್ತಾನಕ್ಕೆ ತನ್ನ ಜನಸಂಖ್ಯೆ ಒಂದು ರೀತಿಯಲ್ಲಿ ಸ್ಟ್ರೆಂತ್, ಜೊತೆಗೆ ಅವರು ಇಡೀ ಇಸ್ಲಾಮಿಕ್ ವರ್ಲ್ಡ್ನಲ್ಲಿರುವಂತಹ ಏಕೈಕ ನ್ಯೂಕ್ಲಿಯರ್ ಪವರ್ ದೇಶ. ಇನ್ನೊಂದು ಕಡೆಯಲ್ಲಿ ತುರ್ಕಿಯ ಬಳಿಯಲ್ಲಿ ಮಿಲಿಟರಿ ಟೆಕ್ನಾಲಜಿ ಇದೆ. ಅದು ನ್ಯಾಟೋದ ದೇಶವೂ ಕೂಡ ಹೌದು. ಅಮೆರಿಕದ ಕೆಲ ಕಟಿಂಗ್ ಎಡ್ಜ್ ಟೆಕ್ನಾಲಜಿಯೂ ಕೂಡ ತುರ್ಕಿಯ ಬಳಿಯಲ್ಲಿದೆ. ಇದೆಲ್ಲದಕ್ಕೆ ಹಣ ಹರಿಸೋದಕ್ಕೆ ಸೌದಿ ಅರೇಬಿಯಾ ಬಳಿಯಲ್ಲಿ ಬೇಕಾದಷ್ಟು ಸಂಪತ್ತಿದೆ. ಅಲ್ಲಿಗೆ ಮಿತ್ರರೇ, ನ್ಯೂಕ್ಲಿಯರ್ ಪವರ್, ಮ್ಯಾನ್ ಪವರ್ ಹೊಂದಿದಂತಹ ಪಾಕಿಸ್ತಾನ, ಮಿಲಿಟರಿ ಟೆಕ್ನಾಲಜಿ ಹೊಂದಿದಂತಹ ತುರ್ಕಿ, ಹಣಬಲವನ್ನು ಹೊಂದಿದಂತಹ ಸೌದಿ ಅರೇಬಿಯಾ, ಈ 3 ದೇಶಗಳು ಒಟ್ಟಿಗೆ ಸೇರಿದ್ದೇ ಆದರೆ ಒಂದು ಸೂಪರ್ ಪವರ್ ಮಿಲಿಟರಿ ಕೂಟವನ್ನು ಹುಟ್ಟು ಹಾಕಬಹುದು ಅನ್ನುವಂತಹ ಕಲ್ಪನೆಯಡಿಯಲ್ಲಿ ಈ ಚರ್ಚೆ ಆರಂಭಗೊಂಡಿದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಸೌದಿ ಅರೇಬಿಯಾ ಮತ್ತು ತುರ್ಕಿ ಇದಾವಲ್ಲ, 2 ದೇಶಗಳು ಪರಸ್ಪರ ವೈರಿ ದೇಶಗಳು. ಒಂದು ಕಾಲದಲ್ಲಿ ಈ 2 ದೇಶಗಳ ನಡುವೆ ಬಹಳ ವೈರತ್ವ ಇತ್ತು. ಯಾಕಾಗಿ ಕೇಳಿದ್ರೆ, ತುರ್ಕಿಯಲ್ಲಿ ಎರ್ಡೋಗನ್ ಅಧಿಕಾರಕ್ಕೆ ಬಂದ ಬಳಿಕ ಆತನಿಗೊಂದು ಕಲ್ಪನೆ ಹುಟ್ಕೊಳ್ತು. ನಾನು ಇಸ್ಲಾಮಿಕ್ ವರ್ಲ್ಡ್ನ ನಾಯಕನಾಗಬೇಕು, ಮೊದಲಿನ ಖಲೀಫಾ ಯುಗ ಇತ್ತಲ್ಲ ಅದನ್ನು ಪುನಃ ಸ್ಥಾಪನೆ ಮಾಡಬೇಕು ಅಂತ ಈ ಎರ್ಡೋಗನ್ಗೆ ಅನಿಸೋದಕ್ಕೆ ಶುರುವಾಯಿತು. ಹೀಗಾಗಿ ಈ ಎರ್ಡೋಗನ್ ಸೌದಿ ಅರೇಬಿಯಾದ ಮೇಲೆ ಕಾಂಪಿಟೇಷನ್ಗೆ ಬಿದ್ದ. ನಿಮಗೆಲ್ಲ ಗೊತ್ತು, ಸೌದಿ ಅರೇಬಿಯಾ ಇಡೀ ಇಸ್ಲಾಮಿಕ್ ವರ್ಲ್ಡ್ನ ನಾಯಕ ಸ್ಥಾನದಲ್ಲಿದೆ. ಇಸ್ಲಾಂ ಹುಟ್ಟಿದ್ದೂ ಕೂಡ ಸೌದಿ ಅರೇಬಿಯಾದಲ್ಲಿ, ಜೊತೆಗೆ ಇಸ್ಲಾಂನ ಹೋಲಿ ಪ್ಲೇಸ್ಗಳಾದಂತಹ ಮೆಕ್ಕಾ ಮತ್ತು ಮದೀನಾ ಇದೂ ಕೂಡ ಇರುವಂತಹದ್ದು ಸೌದಿ ಅರೇಬಿಯಾದಲ್ಲಿ. ಹೀಗಾಗಿ ಸೌದಿಯ ಕಿಂಗ್ಡಮ್ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಇಸ್ಲಾಮಿಕ್ ವರ್ಲ್ಡ್ನ ಅನಭಿಷಕ್ತ ದೊರೆ. ಆದರೆ ಈ ತುರ್ಕಿಯ ಅಧ್ಯಕ್ಷ ಎರ್ಡೋಗನ್ ಅದಕ್ಕೆ ಕಾಂಪಿಟೇಷನ್ ಕೊಡೋದಕ್ಕೆ ಶುರು ಮಾಡ್ದ. ತನ್ನದೇ ಆದಂತಹ ಕೆಲ ಮಿತ್ರ ದೇಶಗಳನ್ನೆಲ್ಲ ಇಟ್ಟುಕೊಂಡು ಸೌದಿಗಿಂತ ನಾವೇನು ಕಡಿಮೆ ಇಲ್ಲ ಅಂತ ತೋರಿಸೋದಕ್ಕೆ ಹೊರಟಿದ್ದ. ಹೀಗಾಗಿ ಸೌದಿ ಅರೇಬಿಯಾ ಮತ್ತು ತುರ್ಕಿಯ ನಡುವೆ ಬಹಳ ಕಾಲದಿಂದಲೂ ಕೂಡ ಬದ್ಧ ದ್ವೇಷ ಇತ್ತು. ಈಗ ಈ 2 ದೇಶಗಳ ನಡುವೆ ದಿಢೀರ್ ಬೆಳವಣಿಗೆಯಲ್ಲಿ ದ್ವೇಷವನ್ನು ಮರೆತು ಒಂದಾಗುವ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಈ 3 ದೇಶಗಳ ನಡುವೆ ನ್ಯಾಟೋ ರಚನೆ ಆಗತ್ತೆ ಅಂತ ಚರ್ಚೆ ಯಾಕೆ ಶುರುವಾಯಿತು ಕೇಳಿದ್ರೆ, ಜನವರಿ 8ನೇ ತಾರೀಕು ತುರ್ಕಿ ಮತ್ತು ಸೌದಿ ಅರೇಬಿಯಾದ ನಡುವೆ ಒಂದು ಮೇಜರ್ ಆದಂತಹ ಮೀಟಿಂಗ್ ನಡೆಯುತ್ತೆ. ಅದು ಸೌದಿ ಮತ್ತು ತುರ್ಕಿಯ ನಡುವೆ ಆದಂತಹ ಜಾಯಿಂಟ್ ನೇವಲ್ ಕೋಆಪರೇಷನ್ ಮೀಟಿಂಗ್. ಅಲ್ಲಿಂದಲೇ ಈ ಚರ್ಚೆ ಹುಟ್ಟಿಕೊಳ್ತು. ಅಂದ್ರೆ ಪಾಕಿಸ್ತಾನ ಸೌದಿ ಅರೇಬಿಯಾದ ಜೊತೆಗೆ ತುರ್ಕಿಯೂ ಕೂಡ ಸೇರ್ಕೊಳ್ತಾ ಇದೆ ಅಂತ. ನಿಮಗೆಲ್ಲ ಗೊತ್ತೇ ಇದೆ, 2025ರ ಸೆಪ್ಟೆಂಬರ್ 17ನೇ ತಾರೀಕು ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ನಡುವೆ ಒಂದು ಡಿಫೆನ್ಸ್ ಒಪ್ಪಂದ ಆಗಿತ್ತು. ಅದು ನ್ಯಾಟೋದ ಮಾದರಿಯ ಒಪ್ಪಂದ. ನ್ಯಾಟೋದ ಆರ್ಟಿಕಲ್ 5 ಹೇಳುತ್ತಲ್ಲ, ನ್ಯಾಟೋ ಸದಸ್ಯತ್ವವನ್ನು ಹೊಂದಿದಂತಹ ಯಾವುದೇ ದೇಶದ ಮೇಲೆ ದಾಳಿ ಆದರೆ ಅದು ಎಲ್ಲಾ ನ್ಯಾಟೋದ ದೇಶಗಳ ಮೇಲಿನ ದಾಳಿ ಅಂತ. ಹಾಗೆ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ನಡುವೆ ಒಪ್ಪಂದ ಆಯಿತು. ಒಂದು ವೇಳೆ ಪಾಕಿಸ್ತಾನದ ಮೇಲೆ ದಾಳಿ ಆದರೆ ಅದು ಸೌದಿ ಅರೇಬಿಯಾದ ಮೇಲಿನ ದಾಳಿಗೆ ಸರಿಸಮ. ಅಂತಹ ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಒಟ್ಟಾಗಿ ಯುದ್ಧಕ್ಕೆ ಬರ್ತವೆ. ಈ ರೀತಿಯಾದಂತಹ ಒಪ್ಪಂದ 2025ರ ಸೆಪ್ಟೆಂಬರ್ 17ನೇ ತಾರೀಕು ಆಯಿತು. ಅದಾದ ಬಳಿಕ ಪಾಕಿಸ್ತಾನ ಇದಕ್ಕೆ ಭಾರಿ ಹೈಪ್ ಕೊಡ್ತು ಕೂಡ.
ಅವರು ಭಾರತ ಕೂಡ ಧಮಕಿ ಹಾಕಿದ್ರಲ್ಲ, ಇನ್ನು ಮುಂದೆ ಏನಾದರೂ ಭಾರತ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದೇ ಆದರೆ ಸೌದಿ ಅರೇಬಿಯಾ ಕೂಡ ಭಾರತದ ಮೇಲೆ ಯುದ್ಧಕ್ಕೆ ಬರುತ್ತೆ, ಆ ರೀತಿಯಾಗೆಲ್ಲ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟ್ರೇ ಮಾತನಾಡ್ಬಿಟ್ಟ. ಆದರೆ ಆ ಡಿಫೆನ್ಸ್ ಒಪ್ಪಂದದ ಕಿಮ್ಮತ್ ಎಷ್ಟಿದೆ ಅಂತ ಕೇವಲ ಒಂದೇ ತಿಂಗಳಲ್ಲಿ ಗೊತ್ತಾಗ್ಬಿಡ್ತು. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಯುದ್ಧ ಶುರುವಾಯಿತು. ಸೌದಿ ಅರೇಬಿಯಾ ತುಟಿಕ್ ಪಿಟಿಕ್ ಅಂದಿಲ್ಲ. ಅಫ್ಘಾನಿಸ್ತಾನದ ಮೇಲೆ ಯುದ್ಧ ಮಾಡೋದಿರಲಿ, ಅವರಿಗೆ ಒತ್ತಡವನ್ನು ಕೂಡ ಹೇರಿಲ್ಲ. ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸೌದಿ ಅರೇಬಿಯಾ ಬೆಂಬಲ ಕೊಡೋದಕ್ಕೆ ಹೋಗಿಲ್ಲ. ಹೀಗಾಗಿ ಮಿತ್ರರೇ, ಈ ಒಪ್ಪಂದ ಕೇವಲ ಸೌದಿ ಅರೇಬಿಯಾದ ಅನುಕೂಲಕ್ಕೋಸ್ಕರವಾಗಿ ಮಾಡಿಕೊಂಡಂತಹ ಒಪ್ಪಂದ ಅಂತ ಸಾಬೀತಾಗಿ ಹೋಗಿತ್ತು. ಆದರೆ ಈಗಿನ ಬೆಳವಣಿಗೆ ಇದೆಯಲ್ಲ, ಇದು ಸ್ವಲ್ಪ ಬೇರೆ ರೀತಿಯಲ್ಲಿ ಅನುಮಾನ ಬರೋದಕ್ಕೆ ಶುರುವಾಗಿದೆ. ಯಾಕೆ ಕೇಳಿದ್ರೆ, ಇಲ್ಲಿ ತುರ್ಕಿ ಬಂದು ಸೇರ್ಕೊಳ್ತಾ ಇದೆ. ತುರ್ಕಿಯನ್ನ 3 ಕಾಸಿಗೆ ನಂಬಬಹುದಾದಂತಹ ದೇಶವೇ ಅಲ್ಲ. ಮಿತ್ರರೇ, ಈ ಇಸ್ಲಾಮಿಕ್ ನ್ಯಾಟೋದ ಪರಿಕಲ್ಪನೆ ಇವತ್ತು ನಿನ್ನೆಯದಲ್ಲ. ಅವರು ಬಹಳ ವರ್ಷಗಳಿಂದಲೂ ಕೂಡ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ ಅದು ಜಾರಿಗೆ ಬರೋದಕ್ಕೆ ಸಾಕಷ್ಟು ಕಷ್ಟ ಇದೆ. ಈ ಹಿಂದೆ ಅಂದರೆ 2025ರಲ್ಲೇ ಈಜಿಪ್ಟ್ ಕೂಡ ಇಂತಹದೇ ಪ್ರಪೋಸಲ್ ಅನ್ನ ಮುಂದಿಟ್ಟಿತ್ತು. ಆಗ ಈಜಿಪ್ಟ್ ಇಟ್ಟಂತಹ ಪ್ರಪೋಸಲ್ ಯಾವುದು ಕೇಳಿದ್ರೆ ಅರಬ್ ನ್ಯಾಟೋ. ಆದರೆ ಅದಕ್ಕೆ ಅರಬ್ ದೇಶಗಳೇ ಹೆಚ್ಚು ಉತ್ಸುಕತೆಯನ್ನು ತೋರಿಸಿಲ್ಲ, ಮುಖ್ಯವಾಗಿ ಸೌದಿ ಅರೇಬಿಯಾ. ಕಾರಣ ಇಷ್ಟೇ, ಇವತ್ತು ಈಜಿಪ್ಟ್ ಬಳಿಯಲ್ಲಿ ದೊಡ್ಡ ಸೇನೆ ಇದೆ, ಅರಬ್ ದೇಶಗಳಲ್ಲಿ ದೊಡ್ಡ ಶಕ್ತಿ. ಆದರೆ ಸೌದಿ ಅರೇಬಿಯಾ ಬಳಿಯಲ್ಲಿ ಜಾಸ್ತಿ ಹಣ ಇದೆ, ಅವರ ಎಕಾನಮಿ ತುಂಬ ಸ್ಟ್ರಾಂಗ್ ಆಗಿದೆ. ಜೊತೆಗೆ ಆ ಕಿಂಗ್ಡಮ್ಗೆ ತನ್ನದೇ ಆದಂತಹ ಒಂದು ಈಗೋ ಇದೆ. ಇಡೀ ಮುಸ್ಲಿಂ ವರ್ಲ್ಡ್ಗೆ ನಾನೇ ನಾಯಕ ಅಂತ. ಇಂತಹ ಪರಿಸ್ಥಿತಿಯಲ್ಲಿ ಅರಬ್ ನ್ಯಾಟೋ ರಚನೆ ಆಗಿದ್ದೇ ಆದರೆ ನಾಯಕತ್ವವನ್ನು ಯಾರು ವಹಿಸಿಕೊಳ್ಬೇಕು? ಈಜಿಪ್ಟ್ ಹೇಳುತ್ತೆ, ನಮ್ಮ ಬಳಿಯಲ್ಲಿ ದೊಡ್ಡ ಸೇನೆ ಇದೆ, ಹೀಗಾಗಿ ಅದರ ನಾಯಕತ್ವ ಸಹಜವಾಗಿ ನನಗೆ ಸಿಗಬೇಕು ಅಂತ. ಆದರೆ ಅದು ಸೌದಿ ಅರೇಬಿಯಾಗೆ ಇಷ್ಟ ಇಲ್ಲ. ಸೌದಿಗೆ ನಾಯಕತ್ವ ಬಿಡೋದಕ್ಕೆ ಈಜಿಪ್ಟ್ಗೆ ಇಷ್ಟ ಇಲ್ಲ. ಹೀಗಾಗಿ ಅರಬ್ ನ್ಯಾಟೋ ನೆನೆಗುದಿಗೆ ಬಿದ್ದೋಯ್ತು. ಈ ನಡುವೆ ಒಂದು ವಿಶೇಷ ಸನ್ನಿವೇಶದಲ್ಲಿ ಪಾಕಿಸ್ತಾನ, ಸೌದಿ ಅರೇಬಿಯಾ, ತುರ್ಕಿ 3 ದೇಶಗಳು ಕೂಡ ಇಂತಹದೇ ಒಂದು ಮಿಲಿಟರಿ ಕೂಟವನ್ನು ರಚಿಸೋದಕ್ಕೆ ಮುಂದೆ ಬಂದಿದ್ದಾವೆ. ಆ ರೀತಿಯ ಚರ್ಚೆಗಳು ಕೂಡ ಆರಂಭಗೊಂಡಿದ್ದಾವೆ. ಯಾಕೆ ಸಡನ್ ಆಗಿ ಈ ಬೆಳವಣಿಗೆ ಕೇಳಿದ್ರೆ, ಸೌದಿ ಅರೇಬಿಯಾ ಮತ್ತು ತುರ್ಕಿಗೆ ತನ್ನದೇ ಆದಂತಹ ಕೆಲವೊಂದಷ್ಟು ಭಯ ಕಾಡೋದಕ್ಕೆ ಶುರುವಾಗಿದೆ. ಮೊದಲನೇದಾಗಿ ಸೌದಿ ಅರೇಬಿಯಾಗೆ US ಮೇಲಿನ ನಂಬಿಕೆ ಹೊರಟು ಹೋಗ್ಬಿಟ್ಟಿದೆ. ನಿಮಗೆಲ್ಲ ಗೊತ್ತು, ವೆಸ್ಟ್ ಏಷ್ಯಾದಲ್ಲಿ ಬಹುತೇಕ ದೇಶಗಳ ಸೆಕ್ಯೂರಿಟಿ ಗ್ಯಾರಂಟರ್ ಆಗಿರುವಂತಹದ್ದು US. ಆದರೆ 2025ರ ಸೆಪ್ಟೆಂಬರ್ನಲ್ಲಿ ಒಂದು ಬೆಳವಣಿಗೆ ಆಗತ್ತೆ. ಅಮೆರಿಕದ ಅತ್ಯಂತ ಇಂಪಾರ್ಟೆಂಟ್ ಅಲೈ ಕಂಟ್ರಿ ಆಗಿರುವಂತಹ ಕತಾರ್ ದೇಶದ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತೆ. ಈ ಒಂದು ಘಟನೆಯಿಂದಾಗಿ ಕತಾರ್ ಎಷ್ಟರ ಮಟ್ಟಿಗೆ ಭಯಗೊಳ್ತೋ ಇಲ್ವೋ ಗೊತ್ತಿಲ್ಲ, ಸೌದಿ ಅರೇಬಿಯಾ ಅಂತೂ ಬೆಚ್ಚಿ ಬಿದ್ದು ಬಿಡ್ತು. ಯಾಕೆಂತಂದ್ರೆ ಅಮೆರಿಕದ ಭದ್ರತೆಯ ನಡುವೆಯೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ ಅಂತಂದ್ರೆ, ಇಸ್ರೇಲ್ ವಿಷಯ ಬಂದಂತಹ ಸಂದರ್ಭದಲ್ಲಿ ಅಮೆರಿಕ ಮೌನವಾಗತ್ತೆ. ನಾಳೆ ನಮಗೂ ಕೂಡ ಇದೇ ಪರಿಸ್ಥಿತಿ ಉಂಟಾಗಬಹುದು, ನಾವು ಕೂಡ ಯಾರಿಗೂ ಆಶ್ರಯ ಕೊಟ್ಟಿದ್ದೀವಿ ಅಂತಲೋ ಅಥವಾ ಇನ್ನೇನೋ ಕಾರಣವನ್ನ ಹೇಳಿ ಇಸ್ರೇಲ್ ನಮ್ಮ ದೇಶದ ಮೇಲೂ ಕೂಡ ದಾಳಿ ಮಾಡಬಹುದು. ಕೇವಲ ನಾವು ಅಮೆರಿಕ ಒಂದನ್ನೇ ನಂಬಿಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ ಅಂತ ಸೌದಿ ಅರೇಬಿಯಾಗೆ ಅನಿಸೋದಕ್ಕೆ ಶುರುವಾಯಿತು. ಹೀಗಾಗಿ ತಕ್ಷಣಕ್ಕೆ ಸೌದಿ ಅರೇಬಿಯಾ ಏನ್ ಮಾಡ್ತು ಕೇಳಿದ್ರೆ, ನಮಗೊಂದು ನ್ಯೂಕ್ಲಿಯರ್ ಅಂಬ್ರೆಲಾ ಇರಲಿ ಅಂತೇಳಿ ಪಾಕಿಸ್ತಾನದೊಂದಿಗೆ ಡಿಫೆನ್ಸ್ ಒಪ್ಪಂದವನ್ನು ಮಾಡಿಕೊಂಡ್ರು. ಸೌದಿ ಅಷ್ಟಕ್ಕೆ ತೃಪ್ತಿ ಆಗಿಲ್ಲ. ಸೌದಿ ಅರೇಬಿಯಾಗೆ ತುಂಬಾ ಚೆನ್ನಾಗಿ ಗೊತ್ತು, ಪಾಕಿಸ್ತಾನದಂತಹ 10 ದೇಶಗಳು ಬಂದರೂ ಕೂಡ ಇಸ್ರೇಲನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದೇ ಕಾರಣದಿಂದ ಸೌದಿ ಅರೇಬಿಯಾಗೆ ಏನು ಅನ್ನಿಸ್ತು ಕೇಳಿದ್ರೆ, ತುರ್ಕಿಯನ್ನ ಈ ಕೂಟಕ್ಕೆ ಸೇರಿಸ್ಕೊಂಡಿದ್ದೆ ಆದರೆ ಈ ಕೂಟದ ಶಕ್ತಿ 100 ಪಟ್ಟು ಜಾಸ್ತಿ ಆಗುತ್ತೆ ಅಂತ. ಇದಕ್ಕೆ ಅನೇಕ ಕಾರಣಗಳಿದ್ದಾವೆ, ಮುಖ್ಯವಾಗಿ ಜಿಯೋಗ್ರಫಿ. ಇವತ್ತು ತುರ್ಕಿ ಇಸ್ರೇಲ್ಗೆ ಅತ್ಯಂತ ಸಮೀಪದಲ್ಲಿರುವಂತಹ ದೇಶ. ಜೊತೆಗೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಅವರಿಗೊಂದು ಹಿಡಿತ ಇದೆ. ಸೌದಿ ಅರೇಬಿಯಾ ರೆಡ್ ಸಿ ಮತ್ತು ಪರ್ಷಿಯನ್ ಗಲ್ಫ್ ಮೇಲೆ ಹಿಡಿತವನ್ನು ಹೊಂದಿದೆ. ಪಾಕಿಸ್ತಾನ ಅರಬ್ಬಿ ಸಮುದ್ರದಲ್ಲಿ ತನ್ನ ಅಸ್ತಿತ್ವವನ್ನು ಇಟ್ಟುಕೊಂಡಿದೆ. ಇದೇ ಕಾರಣದಿಂದಾಗಿ ಸೌದಿ ಅರೇಬಿಯಾ ಕೂಡ ತುರ್ಕಿಯನ್ನ ಈ ಕೂಟದ ಜೊತೆಗೆ ಸೇರಿಸಿಕೊಳ್ಳೋದಕ್ಕೆ ಬಹಳ ಉತ್ಸಾಹವನ್ನು ತೋರಿಸ್ತಾ ಇದೆ. ಹಾಗಾದ್ರೆ ತುರ್ಕಿಗೆ ಏನಿದೆ ಇದರಲ್ಲಿ ಇಂಟ್ರೆಸ್ಟು ಕೇಳೋದಾದ್ರೆ, ಇವತ್ತು ತುರ್ಕಿಯೂ ಕೂಡ ನ್ಯಾಟೋದ ದೇಶವಾಗಿದ್ರೂ ಸಹ ಭಯವನ್ನು ಎದುರಿಸ್ತಾ ಇದೆ. ತೀರಾ ಇತ್ತೀಚೆಗೆ ಒಂದು ವಿಡಿಯೋ ಮಾಡಿ ನಿಮಗೊಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಇಸ್ರೇಲ್ ಈಗ ಗ್ರೀಸ್, ಸೈಪ್ರಸ್ ಜೊತೆಗೆ ಸೇರ್ಕೊಂಡು ಒಂದು ಕೂಟವನ್ನು ರಚಿಸೋದಕ್ಕೆ ಹೊರಟಿದೆ. ಇದು ತುರ್ಕಿಯ ವಿರುದ್ಧವಾಗಿರುವಂತಹ ಕೂಟ ಅಂತ. ನಿಮಗೆ ನೆನಪಿರಲಿ, ಇರಾನ್ ಕತೆ ಮುಗಿಸ್ತಿದ್ದ ಹಾಗೆ ಇಸ್ರೇಲ್ನ ನೆಕ್ಸ್ಟ್ ಟಾರ್ಗೆಟ್ ಇರುವಂತಹದ್ದೇ ತುರ್ಕಿ. ತುರ್ಕಿಯ ಸ್ಟ್ರೆಂತ್ ಅನ್ನ ಕಡಿಮೆ ಮಾಡಬೇಕು ಅಂತ ಇಸ್ರೇಲ್ ಈಗಾಗಲೇ ಪ್ರಯತ್ನವನ್ನ ತೆರೆಮರೆಯಲ್ಲಿ ಆರಂಭಿಸಿದ್ದಾಗಿದೆ. ಜೊತೆಗೆ ನ್ಯಾಟೋದಿಂದ ತುರ್ಕಿಯನ್ನು ಹೊರಹಾಕೋದಕ್ಕೂ ಕೂಡ ಇಸ್ರೇಲ್ ಕಸರತ್ತುಗಳನ್ನು ಮಾಡ್ತಾ ಇದೆ. ಇದೇ ಕಾರಣದಿಂದ ತುರ್ಕಿಗೊಂದು ಭಯ ಇದೆ. ನಾಳೆ ಈ ಪಾಶ್ಚಿಮಾತ್ಯರ ದೇಶದ ಹಿಡಿತದಲ್ಲಿರುವಂತಹ ನ್ಯಾಟೋದಿಂದ ನಮ್ಮನ್ನ ಯಾವಾಗ ಬೇಕಾದರೂ ಹೊರದಬ್ಬಬಹುದು. ಅಂತಹ ಸನ್ನಿವೇಶದಲ್ಲಿ ನಮ್ಮ ಭದ್ರತೆಗೆ ಬಹಳ ದೊಡ್ಡ ತೊಡಕಾಗತ್ತೆ. ಅದಕ್ಕೋಸ್ಕರವಾಗಿ ನಾವು ಒಂದು ಆಲ್ಟರ್ನೇಟಿವ್ ಕೂಟವನ್ನು ಹೊಂದಿರಬೇಕು. ಅದು ಈ ಇಸ್ಲಾಮಿಕ್ ನೆಲೆಗಟ್ಟಿನಲ್ಲಿ ರೂಪುಗೊಂಡಿದ್ದೇ ಆದರೆ ಅದಕ್ಕೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಹೀಗಂತ ತುರ್ಕಿ ನಂಬಿಕೊಂಡಿದೆ. ಇದೇ ಕಾರಣಕ್ಕೋಸ್ಕರವಾಗಿ ಸೌದಿ ಅರೇಬಿಯಾ ಪಾಕಿಸ್ತಾನದ ಜೊತೆಗೆ ತಾನೂ ಕೂಡ ಸೇರ್ಕೊಳ್ತೀನಿ ಅಂತ ಅವರು ಮುಂದೆ ಬರ್ತಾ ಇದ್ದಾರೆ. ನಿಮಗೀಗ ಪ್ರಶ್ನೆ ಬರ್ತಾ ಇರುತ್ತೆ, ಇದಿಷ್ಟು ಸೌದಿ ಅರೇಬಿಯಾಗೆ ಮತ್ತು ತುರ್ಕಿಗಾಗುವಂತಹ ಲಾಭ, ಪಾಕಿಸ್ತಾನಕ್ಕೆ ಏನಪ್ಪ ಲಾಭ ಇದರಿಂದ ಅಂತ. ಮಿತ್ರರೇ, ಪಾಕಿಸ್ತಾನಕ್ಕಿಂತ ಲಾಭ ಪಡೆಯುವಂತಹ ದೇಶ ಇನ್ಯಾವುದಿದೆ? ಅವರು ಬೀದಿ ಬಿಕಾರಿಗಳು. ಅಂತಹ ಬೀದಿ ಬಿಕಾರಿಗಳನ್ನ ತೆಗೆದುಕೊಂಡು ಹೋಗಿ ಮೆರವಣಿಗೆ ಮಾಡಿಸ್ತೀನಿ ಅಂತಂದ್ರೆ ಅದಕ್ಕಿಂತ ಲಾಭ ಇನ್ನೊಂದು ಬೇಕಾ? ಈ ಪಾಕಿಸ್ತಾನದ ವಿಚಾರವನ್ನ ಈ ಕೂಟದಿಂದ ಭಾರತದ ಮೇಲೆ ಏನು ಪರಿಣಾಮ ಆಗತ್ತೆ ಅಂತ ವಿವರಿಸ್ತೀನಲ್ಲ, ಆ ಸಂದರ್ಭದಲ್ಲಿ ಹೇಳ್ತೀನಿ.
ಈಗ ಮಿತ್ರರೇ, ಇಂತಹ ಒಂದು ಕೂಟ ರಚನೆ ಆಗ್ತಾ ಇದೆ ಅಂತಂದ್ರೆ ಅಮೆರಿಕ ಇದನ್ನು ಯಾವ ರೀತಿಯಾಗಿ ನೋಡುತ್ತೆ? ಸಹಜವಾಗಿ ವೆಸ್ಟ್ ಏಷ್ಯಾದಲ್ಲಿ ತನಗೆ ಅರಿವಿಗೆ ಬಾರದಂತೆ ಒಂದು ಹುಲ್ಲು ಕಡ್ಡಿ ಆಚೆ ಈಚೆ ಆದರೂ ಕೂಡ ಅಮೆರಿಕ ಅದನ್ನು ಸಹಿಸಿಕೊಳ್ಳೋದಿಲ್ಲ. ಅಂತಹದರಲ್ಲಿ ನ್ಯಾಟೋಗೆ ಸರಿಸಮವಾದಂತಹ ಒಂದು ಕೂಟವನ್ನು 3 ದೇಶಗಳು ಸೇರಿ ಹುಟ್ಟು ಹಾಕ್ತಾ ಇದ್ದಾವೆ ಅಂತಂದ್ರೆ ಅದಕ್ಕೆ ಅಮೆರಿಕದ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ಮಿತ್ರರೇ, ಈ ಮೊದಲಿನ ಅಮೆರಿಕ ಆಗಿದ್ರೆ ಬೇರೆ ರೀತಿಯಾಗಿ ಯೋಚನೆ ಮಾಡಬೇಕಾಗಿತ್ತು. ಅಮೆರಿಕದಲ್ಲಿ ಒಬ್ಬ ದೂರದೃಷ್ಟಿಯ ನಾಯಕನಿದ್ದು ಆತ ಮುಂದಾಗಬಹುದಾದಂತಹ ಘಟನೆಗಳನ್ನು ಗ್ರಹಿಸುವಂತಹ ಕೆಪಾಸಿಟಿ ಇದ್ದವನಾಗಿದ್ರೆ ನಾವು ಬೇರೆ ರೀತಿಯಾಗಿ ಯೋಚಿಸಬೇಕಾಗಿತ್ತು. ಆದರೆ ಸದ್ಯ ಅಮೆರಿಕ ಟ್ರಂಪ್ ಕೈಯಲ್ಲಿ ಸಿಕ್ಕಾಕೊಂಡಿದೆ. ಟ್ರಂಪ್ಗೆ ದೂರದೃಷ್ಟಿ ಇರಲಿ, ಹತ್ರ ಏನಾಗ್ತಾ ಇದೆ ಅಂತ ಕೂಡ ಕಾಣೋದಿಲ್ಲ, ಅಂತಹ ಒಬ್ಬ ಕುರುಡ ಆತ. ಹೀಗಾಗಿ ಟ್ರಂಪ್ ಈಗಿನ ಲಾಭವನ್ನು ಮಾತ್ರ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಕೇಳಿದ್ರೆ, ಅಮೆರಿಕ ಈಗ ಸದ್ಯ ಏನು ಯೋಚನೆ ಮಾಡ್ತಾ ಇದೆ, ಈ ರೀತಿಯ ಕೂಟಗಳು ರಚನೆ ಆಗೋದ್ರಿಂದ ತನ್ನ ಮೇಲಿನ ಬರ್ಡನ್ ಕಮ್ಮಿ ಆಗತ್ತೆ. ನಾನು ಈ ಪಶ್ಚಿಮ ಏಷ್ಯಾದಲ್ಲಿ ದೊಡ್ಡ ಮಿಲಿಟರಿಯನ್ನು ಹೊಂದೋದೇ ಬೇಕಾಗಿಲ್ಲ. ಈ ಪಶ್ಚಿಮ ಏಷ್ಯಾ ದೇಶಗಳ ಸೆಕ್ಯೂರಿಟಿ ಗ್ಯಾರಂಟಿಗೋಸ್ಕರವಾಗಿ ನಾವು ಹಣ ಖರ್ಚು ಮಾಡೋದು ಬೇಕಾಗಿಲ್ಲ. ಇದು ನಮಗೆ ಲಾಭದಾಯಕ ಅಂತ ಟ್ರಂಪ್ ಯೋಚನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅಮೆರಿಕ ಈ ಎಲ್ಲ ವಿಚಾರದಲ್ಲೂ ಕೂಡ ಮೌನವಾಗಿದೆ, ಅವರೇನೂ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಆದರೆ ಒಂದು ನೆನಪಿರಲಿ ಮಿತ್ರರೇ, ಈ ಎಲ್ಲ ನಿರ್ಧಾರಗಳಿಂದ ಅಂದರೆ ವೆಸ್ಟ್ ಏಷ್ಯಾದಲ್ಲಿ ಇಂತಹದೊಂದು ಕೂಟ ಆಗೋದಕ್ಕೆ ಅಮೆರಿಕ ಬಿಟ್ಟಿದ್ದೇ ಆದರೆ ಅಮೆರಿಕ ಬಹಳ ವರ್ಷಗಳ ಕಾಲ ಪ್ರಯತ್ನ ಪಟ್ಟು ಇಡೀ ವೆಸ್ಟ್ ಏಷ್ಯಾದಲ್ಲಿ ತನ್ನ ಪ್ರಾಬಲ್ಯವನ್ನು ಇಟ್ಟುಕೊಂಡಿದೆಯಲ್ಲ, ಅತಿ ಹೆಚ್ಚು ಮಿಲಿಟರಿ ನೆಲೆಗಳಿದ್ದಾವೆ, 50,000ಕ್ಕೂ ಹೆಚ್ಚು ಸೈನಿಕರನ್ನು ಅಮೆರಿಕ ವೆಸ್ಟ್ ಏಷ್ಯಾದಲ್ಲಿ ಡಿಪ್ಲಾಯ್ ಮಾಡಿಟ್ಟಿದೆ. ಈ ರೀತಿಯಾದಂತಹ ಒಂದು ಇನ್ಫ್ಲೂಯೆನ್ಸ್ ಅನ್ನು ಸಂಪಾದನೆ ಮಾಡಿತ್ತಲ್ಲ, ಅದು ಟೋಟಲಿ ಕೊಲ್ಯಾಪ್ಸ್ ಆಗಿ ಹೋಗುತ್ತೆ. ಅಮೆರಿಕ ಭವಿಷ್ಯದಲ್ಲಿ ವೆಸ್ಟ್ ಏಷ್ಯಾಗೆ ಅಪ್ರಸ್ತುತ ಆಗತ್ತೆ. ಇದು ಒಂದು ರೀತಿಯಲ್ಲಿ ಚೈನಾ ಮತ್ತು ರಷ್ಯಾಗೆ ಬಹಳ ದೊಡ್ಡ ಜಯ. ನನಗನ್ಸುತ್ತೆ ಮಿತ್ರರೇ, ಒಂದು ವೇಳೆ ಈ ಕೂಟ ರಚನೆ ಆಗಿದ್ದೇ ಆದರೆ, ಟರ್ಕಿ, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ನ್ಯಾಟೋ ಮಾದರಿಯ ಕೂಟ ಆಗಿದ್ದೇ ಆದರೆ ಅಮೆರಿಕ ತನ್ನ ವೆಸ್ಟ್ ಏಷ್ಯಾದ ಇನ್ಫ್ಲೂಯೆನ್ಸ್ ಅನ್ನ ಸರೆಂಡರ್ ಮಾಡಿದ ಹಾಗಾಗತ್ತೆ ಅಂತ. ಬಿಡಿ, ಇದೆಲ್ಲ ಅವ್ರವ್ರ ವಿಚಾರ. ಭಾರತದ ಕತೆ ಏನು? ಈ ರೀತಿಯ ಕೂಟ ಆಗೋದ್ರಿಂದ ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ ಇದನ್ನು ನೋಡೋದಾದ್ರೆ ಮಿತ್ರರೇ, ಭಾರತಕ್ಕೆ ನಿಜವಾಗ್ಲೂ ಕೂಡ ಇದು ಬ್ಯಾಡ್ ನ್ಯೂಸ್. ಭಾರತಕ್ಕೆ 200% ಹೊಸ ಚಾಲೆಂಜನ್ನು ಹುಟ್ಟಾಕತ್ತೆ. ಪಾಕಿಸ್ತಾನ, ಸೌದಿ ಅರೇಬಿಯಾ ಡಿಫೆನ್ಸ್ ಪ್ಯಾಕ್ಟ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಭಾರತ ಅಷ್ಟೇನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕೆಂದರೆ ಸೌದಿ ಅರೇಬಿಯಾ ನಮಗೆ ಮಿತ್ರ ದೇಶ, ವ್ಯಾಪಾರದ ವಿಚಾರದಲ್ಲಿ ಡಿಪೆಂಡ್ ಆಗಿದ್ದಾರೆ, ಇಸ್ಲಾಮಿಕ್ ಜಗತ್ತಿನಲ್ಲಿ ಸ್ವಲ್ಪ ಸ್ಟೇಬಲ್ ಆಗಿರುವಂತಹ ದೇಶವೂ ಕೂಡ ಹೌದು. ಹೀಗಾಗಿ ಭಾರತ ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ತುರ್ಕಿ ಈ ಕೂಟವನ್ನು ಸೇರುತ್ತೆ ಅಂತಾದರೆ ಭಾರತ ನಿಜವಾಗ್ಲೂ ತಲೆ ಕೆಡಿಸ್ಕೊಳ್ಬೇಕು. ಇದು ಪಾಕಿಸ್ತಾನಕ್ಕೆ ನೇರವಾಗಿ ಬಹಳ ದೊಡ್ಡ ಶಕ್ತಿಯನ್ನು ಕೊಡುತ್ತೆ. ಪಾಕಿಸ್ತಾನ ಮತ್ತು ತುರ್ಕಿಯ ನಡುವೆ ಯಾವುದೇ ಸೈನಿಕ ಒಪ್ಪಂದ ಇಲ್ಲದೆ ಹೋದರೂ ಕೂಡ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನೇರವಾಗಿ ತುರ್ಕಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದೆ. ಈಗ ಪಾಕಿಸ್ತಾನ ಮತ್ತು ತುರ್ಕಿಯ ನಡುವೆ ಸೈನಿಕ ಕೂಟ ರಚನೆ ಆಗಿದ್ದೇ ಆದರೆ ಮುಂದೆ ಭಾರತ ಯಾವುದೇ ಆಪರೇಷನ್ ಅನ್ನು ಕೈಗೊಂಡ್ರೂ ಕೂಡ ನೇರವಾಗಿ ತುರ್ಕಿ ಇನ್ವಾಲ್ವ್ ಆಗುತ್ತೆ. ತುರ್ಕಿಯ ಬಳಿಯಲ್ಲಿ ಅತ್ಯಾಧುನಿಕವಾದಂತಹ ಡಿಫೆನ್ಸ್ ಹಾರ್ಡ್ವೇರ್ಗಳಿದ್ದಾವೆ. ಅವೆಲ್ಲದಕ್ಕೂ ಕೂಡ ವೆಸ್ಟರ್ನ್ ಟೆಕ್ನಾಲಜಿಯ ಟಚ್ ಇದೆ. ಜೊತೆಗೆ ಈ ಬಿಕಾರಿ ಪಾಕಿಸ್ತಾನಕ್ಕೆ ಇನ್ನಿಲ್ಲದಂತಹ ಒಂದು ಧೈರ್ಯ ಕೂಡ ಬರುತ್ತೆ. ಯಾಕೆಂದರೆ ಇಂತಹ ಒಂದು ಡಿಫೆನ್ಸ್ ಒಪ್ಪಂದ ಇದ್ದಂತಹ ಸಂದರ್ಭದಲ್ಲಿ ಏನೇ ಆದರೂ ಕೂಡ ತುರ್ಕಿ ನಮ್ಮ ಬೆನ್ನಿಗೆ ನಿಂತ್ಕೊಳ್ಳುತ್ತೆ. ನಾವು ಸೋಲೋದು ತುರ್ಕಿಗೆ ಇಷ್ಟ ಇರೋದಿಲ್ಲ, ನಾವು ಸೋತ್ರೆ ತುರ್ಕಿಯೂ ಸೋತಂತಾಗತ್ತೆ. ಹೀಗಂತ ಪಾಕಿಸ್ತಾನ ಸ್ವಲ್ಪ ಅಲ್ಟ್ರಾ ಅಗ್ರೆಸಿವ್ ಮೂಡ್ನಲ್ಲಿ ಭಾರತದ ವಿರುದ್ಧ ಬರಬಹುದು. ಅಲ್ಲ, ತುರ್ಕಿ ಅಲ್ಲ, ಅವರ ಅಪ್ಪನ ಸಪೋರ್ಟ್ ಸಿಕ್ಕರೂ ಕೂಡ ಪಾಕಿಸ್ತಾನ ಭಾರತನ ಗೆಲ್ಲೋದಕ್ಕಾಗೋದಿಲ್ಲ. ಆದರೆ ಹಾನಿಯನ್ನಂತೂ ಮಾಡಬಹುದಲ್ವಾ, ಭಾರತಕ್ಕೆ ಇನ್ನಿಲ್ಲದಂತಹ ಕಿರಿಕಿರಿಯನ್ನಂತೂ ಉಂಟು ಮಾಡಬಹುದಲ್ವಾ. ಹೀಗಾಗಿ ಭಾರತ ಈ ವಿಚಾರವನ್ನು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಭಾರತಕ್ಕೆ ಇದು ದೊಡ್ಡ ಆತಂಕಕಾರಿಯಾದಂತಹ ವಿಚಾರವೂ ಕೂಡ ಹೌದು. ಈ ವಿಚಾರದಲ್ಲಿ ಮುಂದೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.